ಇವಾಗ ಎಕ್ಸಾಕ್ಟ್ಲಿ ಇಂಡಿಯಾ ನೇಪಾಲ್ ಬಾರ್ಡರ್ ಅಲ್ಲಿ ಇದ್ದೀನಿ. ಸೊ ಆ ಕಡೆ ನೋಡ್ತಾ ಇರೋದು ನೀವು ಇಂಡಿಯಾ ಅಂಡ್ ಈ ಕಡೆ ನೇಪಾಲ್ದು ಬಾರ್ಡರ್. ಅಂಡ್ ಇಲ್ಲಿ ನೇಪಾಲ್ದು ಚೆಕ್ ಪೋಸ್ಟ್ ಇದೆ. ಸೊ ನಾವು ಬಂದಿದ ತಕ್ಷಣ ನಮ್ ಲಗೇಜಸ್ನೆಲ್ಲ ಬಂದ್ಬಿಟ್ಟು ಫ್ಲೈಟ್ ಅಲ್ಲಿ ಚೆಕ್ ಮಾಡ್ತೀವಲ್ಲ, ಕನ್ವೇಯರ್ ಬೆಲ್ಟ್ ಅಲ್ಲಿ ಹಾಕಿ. ಸೊ ಆ ತರ ಇಲ್ಲಿ ನಾವು ನಮ್ದು ಲಗೇಜಸ್ನೆಲ್ಲ ಹಾಕಿ ಚೆಕ್ ಮಾಡಿಸಿ ಅದಾದ್ಮೇಲೆ ವಾಪಸ್ ನಾವು ಮೌಂಟ್ ಮಾಡ್ಕೊಂಡು ನಮ್ದು ಇವಾಗ ಗಾಡಿ ಏನಾದ್ರು ತಗೊಂಡ್ ಹೋಗ್ತಾ ಇದೀವಿ ಅಂದ್ರೆ ಗಾಡಿ ಆರ್ಸಿ ನಮ್ದು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಪರ್ಮಿಟ್ ತಗೊಳ್ಬೇಕು. ಅದ್ರ ಜೊತೆಗೆ ನಾವೇನಾದ್ರು ಒಂದ್ ಸ್ವಲ್ಪ ತುಂಬಾ ದಿನ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಾವು ಒಂದು ಸಿಮ್ ತಗೊಳ್ಳೋದು ಒಂದು ಬೆಟರ್. ಮತ್ತೆ ನಾವು ಇಂಡಿಯನ್ ಕರೆನ್ಸಿನ ಕೊಟ್ಟು ನೇಪಾಲ್ ಕರೆನ್ಸಿನೂ ಕೂಡ ತಗೊಳ್ಬೇಕು. ನಾನು ಇವಾಗ ಎರಡೂ ಮಾಡ್ತಾ ಇದೀವಿ, ನಾನು ನನ್ನ ಫ್ರೆಂಡ್ಸು. ಟೋಟಲ್ ಒಂದು 6 ಜನ ಬಂದಿದ್ದೀವಿ ನೇಪಾಲ್ ಟ್ರಿಪ್ಪಿಗೆ. ಇವತ್ತು ನನ್ನ ಬರ್ಡೇ. ಸೊ ಬರ್ಡೇ ದಿನಾನೇ ನೇಪಾಲ್ ಟ್ರಿಪ್ ಅಂತ ಪ್ಲಾನ್ ಮಾಡಿದ್ದೀನಿ. ಇವಾಗ ನಾವು ಆಕ್ಚುಲಿ ನಮ್ಮ ಪರ್ಮಿಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ನಾವು ಒಂದು ಸಿಮ್ ಕಾರ್ಡು ತಗೊಂಡಾಯ್ತು, ಕರೆನ್ಸಿನೂ ಎಕ್ಸ್ಚೇಂಜ್ ಮಾಡಾಯ್ತು. ಒಂದು ಪರ್ಮಿಟ್ ಮಾತ್ರ ಸಿಕ್ಕಿದ್ರೆ ನಾವು ಗಾಡಿ ಹತ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಇವತ್ತು 182 ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡಬೇಕು. ಒಂದು 5.5 hours ಆಗುತ್ತೆ. ಇಲ್ಲಿ ನನ್ನ ಗಾಡಿ ಇದ್ದಾವ್ ಅಂಡ್ ನಾವಿಲ್ಲೇನೆ ನಾವು ಸಿಮ್ ಕಾರ್ಡು ಮತ್ತೆ ಕರೆನ್ಸಿ ಎಕ್ಸ್ಚೇಂಜು ಮತ್ತೆ ಇವ್ರ ಹತ್ರನೇ ಕೊಟ್ಟು ನಮ್ದು ಗಾಡಿ ಪರ್ಮಿಟ್ ಕೂಡ ಇಸ್ಕೊಂತಾ ಇದೀವಿ. ಇದೆ ನನ್ನ ಗಾಡಿ ದಾವ್ KA ಗಾಡಿ. ಆ ಲಗೇಜ್ನೆಲ್ಲ ಮರ್ತೋಗಿ ಆ ಲಗೇಜ್ ಎಲ್ಲ ಬಂದು ನಾವು ಪೋಖ್ರಾಗ್ ರೀಚ್ ಆಗಿದ್ದಾದ್ಮೇಲೆ ಸಪೋರ್ಟ್ ವೆಹಿಕಲ್ಗೆ ಹೋಗುತ್ತೆ. ನಾನು ಯಾವುದೇ ಲಗೇಜ್ ಯಾವುದು ಕ್ಯಾರಿ ಮಾಡಲ್ಲ ನಾನು ನೇಪಾಲ್ ರೈಡಲ್ಲಿ. ಸೊ ಎಲ್ಲ ಸಪೋರ್ಟ್ ವೆಹಿಕಲ್ಗೆ ಹೋಗುತ್ತೆ. ನಾವು ವೆಯ್ಟ್ ಮಾಡಿರೋ ಥರ ನಮ್ಮದು ನೇಪಾಲ್ ಪರ್ಮಿಟ್ ಸಿಕ್ತು. ಇವಾಗ ಗಾಡಿನ ಸ್ಟಾರ್ಟ್ ಮಾಡಿ ಹೋಗೋದೊಂದು ಬಾಕಿ ಅಷ್ಟೇ.